ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೊಸ ದಿನದಲ್ಲಿ ದೇವರು ಹೊಸ ಕೃಪೆಯನ್ನು ಕೊಡುವರು. ಪ್ರತಿನಿತ್ಯ ಆತನ ಪ್ರೀತಿ ನಮಗೆ ಹೊಸದಾಗಿ ತೋರಿ ಬರುವುದು. ಪ್ರತಿದಿನ ಹೊಸ ಆಶೀರ್ವಾದಗಳನ್ನು ದೇವರು ನಮಗಾಗಿ ಇಟ್ಟಿದ್ದಾರೆ. ಈ ದಿನ ಕೂಡ ನಿಮಗೆ ಹೊಸ ಆಶೀರ್ವಾದವನ್ನು ಕೊಡಲಿದ್ದಾರೆ. ದೇವರು ನನಗೆ ಏನು ಕೊಡುತ್ತಾರೆ? ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾರೆಂದು ಅಂದುಕೊಳ್ಳುತ್ತಾ ಇದ್ದೇನೆ. ಅದು ನಿಮ್ಮ ತಪ್ಪಾದ ಯೋಚನೆ. ಕರ್ತನು ನಿಮ್ಮನ್ನು ಹೇಗೆ ಮರೆಯುವನೋ? ನಾನು ಬಹಳ ಕಷ್ಟಪಡುವವನೋ? ದೇವರು ಹಣವಂತರಿಗೆ ಸಹಾಯ ಮಾಡುವರು, ನಾನು ಬಹಳ ಬಡವ, ಕಷ್ಟಪಡುತ್ತಾ ಇದ್ದೇನೆ. ನನ್ನ ಬಗ್ಗೆ ದೇವರೇನು ಯೋಚಿಸುತ್ತಾರೆ? ಬಹಳ ಕಾಣಿಕೆ ಕೊಡುವವರ ಬಗ್ಗೆ ದೇವರು ಯೋಚಿಸುತ್ತಾರೆ ಎಂಬುದಾಗಿ ಅಂದುಕೊಳ್ಳುವಂಥದ್ದು ತಪ್ಪಾದ ಯೋಚನೆ. ಒಬ್ಬ ಭಕ್ತನು ಸುಂದರವಾದ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಏನ್ ಮಾಡುತ್ತಾನೆ ಗೊತ್ತಾ? ಕೀರ್ತನೆಗಳು 40:17 ವಾಕ್ಯದಲ್ಲಿ, ನಾನಾದರೋ ಕುಗ್ಗಿದವನು ದಿಕ್ಕಿಲ್ಲದವನು. ಜನರನ್ನು ನೋಡಿ ಹೇಳುತ್ತಾನೆ, ನಾನಾದರೋ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು. ಕರ್ತನು ನನ್ನ ಕುರಿತಾಗಿ ಚಿಂತಿಸುತ್ತಾ ಇದ್ದಾನೆ, ನನ್ನನ್ನು ಮರೆಯಲಿಲ್ಲ. ನಾವು ಆ ರೀತಿ ತಪ್ಪಾಗಿ ಯೋಚಿಸುತ್ತೇವೆ, ದೇವರು ನಮ್ಮನ್ನು ಮರೆತು ಬಿಟ್ಟರು ಎಂಬುದಾಗಿ. ನಾನು ಬಡವನು, ಕಷ್ಟಪಡುವವನು, ದೀನನು, ಹಾಗಾಗಿ ದೇವರು ನನ್ನನ್ನು ಮರೆತು ಬಿಟ್ಟರು, ನನಗೆ ವಿದ್ಯಾಭ್ಯಾಸ ಇಲ್ಲ, ಸೌಕರ್ಯ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕರ್ತನು ನಿಮ್ಮ ಕುರಿತಾಗಿ ಯೋಚಿಸುತ್ತಾ ಇದ್ದಾನೆ. ಹೇಗೆ ಹೇಳುತ್ತೀರಾ ಅಂದರೆ, ಇದನ್ನು ಹೇಳಿದವನು ದಾವೀದನು ಎಂಬಂತ ಒಬ್ಬ ಭಕ್ತನು. ಅವನು ಯವನ ಪ್ರಾಯದಲ್ಲಿ ಇರುವಾಗ ಅವನ ಮನೆಯಲ್ಲಿ ಅವನ ಸಹೋದರರೆಲ್ಲ ದೃಢಕಾಯರಾಗಿ ಇದ್ದರು. ಯುದ್ಧ ಅಭ್ಯಾಸ ಎಲ್ಲ ಮಾಡಿಕೊಂಡು ಸೈನ್ಯದಲ್ಲಿ, ಸರ್ಕಾರದಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಆದರೆ ಇವನ ತಂದೆ ಏನು ಮಾಡಿದ್ದರು ಅಂದರೆ, ನೀನು ಚಿಕ್ಕ ಹುಡುಗ, ನಿನಗೇನೋ ತಿಳಿಯದು, ನೀನು ಕುರಿ ಮೇಯಿಸುವುದಕ್ಕೆ ಲಾಯಕ್ಕು, ಕುರಿಗಳನ್ನು ಮೇಯಿಸು ಎಂಬುದಾಗಿ ಕಳುಹಿಸಿ ಬಿಟ್ಟಿದ್ದರು. ಒಬ್ಬ ಪ್ರವಾದಿ, ಸಮುವೇಲನು ಎಂಬಂಥ ಪ್ರವಾದಿಯನ್ನು ದೇವರು ಕಳುಹಿಸುತ್ತಾ ಇದ್ದಾರೆ ಅವನ ಮನೆಗೆ ಹೋಗಿ, ನಿನ್ನ ಮಕ್ಕಳನ್ನೆಲ್ಲ ಬರಮಾಡು, ನಾನು ಅವರನ್ನು ಆಶೀರ್ವದಿಸುತ್ತೇನೆ, ಕರ್ತನು ಹೇಳಿದ್ದಾನೆ ಎಂಬುದಾಗಿ. ಸಮುವೇಲನು ಆ ಮನೆಗೆ ಹೋದನು. ಅಲ್ಲಿ ಹೋದರೆ ಆ ತಂದೆ ತಾಯಿಗಳು ಇದ್ದಾರೆ, ಸಹೋದರರು ಒಬ್ಬೊಬ್ಬರಾಗಿ ಬರುತ್ತಾ ಇದ್ದಾರೆ. ಎಲ್ಲರನ್ನು ನೋಡುತ್ತಾನೆ. ಒಬ್ಬನು ಕಾಣುತ್ತಾ ಇಲ್ಲವಲ್ಲ? ಇಲ್ಲ, ಇಷ್ಟೇ, ಎಲ್ಲ ಮಕ್ಕಳು ಇಲ್ಲೇ ಇದ್ದಾರೆ. ಇಲ್ಲ, ದೇವರೊಬ್ಬರನ್ನು ತೋರಿಸುತ್ತಾ ಇದ್ದಾರೆ. ದೇವರು ಎದುರು ನೋಡಿದಂಥ ವ್ಯಕ್ತಿ ಇಲ್ಲಿ ಇಲ್ಲ ಅನ್ನುವಾಗ, ಅವನನ್ನು ಹೇಳುತ್ತೀರಾ? ಅವನು ಯಾವುದಕ್ಕೂ ಪ್ರಯೋಜನ ಇಲ್ಲದವನು. ಕುರಿ ಮೇಯಿಸಲು ಕಳುಹಿಸಿದ್ದೇವೆ. ಏನೋ ಕಿನ್ನರಿಗಳನ್ನು ಬಾರಿಸಿಕೊಂಡು ಯಾವಾಗಲೂ ಹಾಡು ಹಾಡುತ್ತಾ ಇರುತ್ತಾನೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡನೆಂಬುದಾಗಿ ಹಾಡುತ್ತಾ ಇರುವನು, ನೀನು ಹಾಡು ಹಾಡಿಕೊಂಡು ಕುರಿಗಳನ್ನು ಮೇಯಿಸು ಎಂಬುದಾಗಿ ಅವನನ್ನು ಕಳುಹಿಸಿದ್ದೇವೆಂದು ಹೇಳಿದರು. ಆಗ ಹೇಳಿದನು, ಅವನು ಬರಬೇಕು. ದೇವರು ಅವನನ್ನೇ ಯೋಚಿಸುತ್ತಾ ಇದ್ದಾರೆ. ಅವನನ್ನು ಯೋಚಿಸಿಯೇ ನನ್ನನ್ನು ಕಳುಹಿಸಿದ್ದಾರೆ. ಅವನನ್ನು ಬರಮಾಡಿ. ಅವನನ್ನು ಬರಮಾಡುವಾಗ ಇವನನ್ನೇ ನಾನು ರಾಜನನ್ನಾಗಿ ಅಭಿಷೇಕಿಸಿದ್ದೇನೆಂದು ದೇವರು ಅವನನ್ನು ಅಭಿಷೇಕಿಸಿದರು. ನೋಡಿರಿ, ಕುಟುಂಬದವರಿಂದ ತಿರಸ್ಕರಿಸಲ್ಪಟ್ಟು ಕುರಿ ಮೇಯಿಸುವನಲ್ಲವ ಎಂಬುದಾಗಿ ಅಲ್ಪವಾಗಿ ತಿರಸ್ಕರಿಸಲ್ಪಟ್ಟ ಆ ದಾವೀದನನ್ನು ದೇವರು ನೆನಪಿಸಿಕೊಂಡು ಆಶೀರ್ವದಿಸಿ ಅಭಿಷೇಕ ಮಾಡಿ ರಾಜನಾಗಿ ಮೇಲೆತ್ತಿ ಉನ್ನತ ಸ್ಥಾನದಲ್ಲಿ ಇಟ್ಟರು. ಅದನ್ನೇ ದಾವೀದನು ಹೇಳುತ್ತಾನೆ, ನಾನಾದರೋ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು. ನಿಮ್ಮ ಜೀವಿತವನ್ನು ಯೋಚಿಸಿ ನೋಡಿರಿ, ಹಿಂದಿನ ಕಾಲವನ್ನು ಯೋಚಿಸಿ ನೋಡಿರಿ. ಒಬ್ಬೊಂಟಿಯಾಗಿ ಇದ್ದಿರಲ್ಲ, ಬಡತನದಲ್ಲಿ ಬಿದ್ದಿದ್ದಿರಲ್ಲ, ದಾರಿದ್ರ್ಯದಲ್ಲಿ ಇದ್ದಿರಲ್ಲ, ಕೈಬಿಡಲ್ಪಟ್ಟ ಅವಸ್ಥೆಯಲ್ಲಿ ಇದ್ದಿರಲ್ಲ. ದೇವರು ನಿಮ್ಮನ್ನು ಮೇಲಕ್ಕೆತ್ತಿ ನನ್ನ ಮಗನು, ಮಗಳು ಎಂಬುದಾಗಿ ಒಂದು ಅಂತಸ್ತನ್ನು ಕೊಟ್ಟು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕರೆತಂದಿದ್ದಾರಲ್ಲ. ಆತನು ಮಾಡಿದಂಥ ಉಪಕಾರಗಳನ್ನು ಯೋಚಿಸಿ ನೋಡಿರಿ. ನಿಮ್ಮನ್ನು ಮರೆತು ಬಿಟ್ಟರಾ? ಕೈಬಿಟ್ಟು ಬಿಟ್ಟರಾ? ಕೆಲವೊಮ್ಮೆ ನಮ್ಮ ಬಲಹೀನತೆ, ಸೋಲುಗಳಲ್ಲಿ ಆ ರೀತಿ ಹೇಳುತ್ತೇವೆ. ಅದು ಕರ್ತನನ್ನು ದುಃಖಪಡಿಸುತ್ತದೆ. ಇಲ್ಲ, ಕರ್ತನು ನನ್ನನ್ನು ಯೋಚಿಸುತ್ತಲೇ ಇದ್ದಾನೆ. ಆತನು ಎಂದಿಗೂ ನನ್ನನ್ನು ಮರೆಯುವುದಿಲ್ಲ. ನಾನು ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೆನೋ, ದೇವರು ನನ್ನನ್ನು ಉನ್ನತ ಸ್ಥಾನಕ್ಕೆ ಕರೆತಂದಿದ್ದಾರೆ ಎಂಬುದಾಗಿ ದೇವರನ್ನು ಸ್ತುತಿಸಿರಿ. ನಿಮ್ಮ ಹೃದಯದಲ್ಲಿ ದೊಡ್ಡ ಒಂದು ಸಂತೋಷ ಉಂಟಾಗುವುದು. ನೀವು ಕೂಡ ದಾವೀದನ ಹಾಗೆ ಹೇಳುವಿರಾ? ತಂದೆಯೇ, ನಾನು ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ನೀವೋ ನನಗೆ ಹಿತಚಿಂತಕನಾಗಿದ್ದು ನನ್ನನ್ನು ತಿಪ್ಪೆಯಿಂದ ಎತ್ತಿ ಉನ್ನತಕ್ಕೇರಿಸಿದಂಥ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ನನ್ನನ್ನು ಎಂದಿಗೂ ಮರೆಯುವುದಿಲ್ಲ, ಕೈಬಿಡುವುದಿಲ್ಲ ಎಂಬುದನ್ನು ಅರಿತು ನಾನು ನಿಮ್ಮನ್ನು ಸ್ತುತಿಸುತ್ತೇನೆ, ಸ್ತೋತರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.